ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಆ್ಯಂಡ್ ಫ್ರೈಡೇ ಈವ್ನಿಂಗ್ ಇಲ್ಲಿ ನೈಟ್ ಡಿನ್ನರ್ಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಮಸಾಲ ಚಪಾತಿಗೆ ಹಿಟ್ಟು ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಚಿಲ್ಲಿ ಪೌಡರು, ಉಪ್ಪು ಮತ್ತು ಧನಿಯಾ ಪೌಡರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಅರಿಶಿನ, ಜೀರಿಗೆ, ಆಮೇಲೆ ಗೋಧಿ ಹಿಟ್ಟು ಹಾಕಿ ಜಸ್ಟ್ ನಾರ್ಮಲ್ ನಾವು ಹೇಗೆ ಚಪಾತಿಗೆ ಮಾಡ್ಕೊತೀವೋ ಅದೇ ಥರ ಚಪಾತಿಗೆ ಹಿಟ್ಟು ಕಲಿಸ್ಕೊಳ್ಳೋದು. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಇದು ಮಾಡ್ತಾಯಿದ್ದೀನಿ. ನಾರ್ಮಲ್ ಚಪಾತಿ ಎಲ್ಲ ತಿಂದು ಬೋರ್ ಆಗಿರುತ್ತಲ್ಲ ಅಂದ್ಬಿಟ್ಟು. ಮತ್ತು ಅದಕ್ಕೆ ಕಸೂರಿ ಮೆಥಿನೂ ಆ್ಯಡ್ ಮಾಡ್ತಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ನಾರ್ಮಲಾಗೆ ಚಪಾತಿ ಹಿಟ್ಟು ರೀತಿಲೇ ಕಲಿಸ್ಕೊಳ್ಳೋದು. ಬಟ್ ಚಪಾತಿ ಹಿಟ್ಟು ತುಂಬ ಸಾಫ್ಟಾಗಿ ಬಂದಿತ್ತು, ಸೊ ಕಲರ್ಫುಲ್ಲಾಗಿತ್ತು. ಹಾಗೆ ಇಲ್ಲಿ ಒಂದು ಕಡೆ ಗ್ರೇವಿಗೂ ರೆಡಿ ಮಾಡ್ಕೊತಾ ಇದ್ದೀನಿ, ಮಟರ್ ಪನ್ನೀರ್ ಮಸಾಲಾಗೆ. ಅದಂತೂ ಮಾಡಿ ತುಂಬ ದಿವಸನೇ ಆಗಿತ್ತು, ಈ ಹಬ್ಬ ಎಲ್ಲ ಅಂದ್ಬಿಟ್ಟು. ಸೊ ಈರುಳ್ಳಿ ಎಲ್ಲ ಏನೂ ಯೂಸ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಗೋಡಂಬಿ, ಈರುಳ್ಳಿ, ಟೊಮೆಟೊ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಒಂಚೂರು ಶುಂಠಿ. ಇದಕ್ಕೇನು ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತಿಲ್ಲ. ಇದಕ್ಕೆ ಬೆಳ್ಳುಳ್ಳಿ ಇಲ್ಲದೇನೂ ಹಾಕ್ಬೋದು, ಗ್ರೇವಿ ಮಾಡ್ಬೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆಯಲ್ಲಿ ದಹಿ ಕ್ಯಾಪ್ಸಿಕಮ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಅದ್ಭುತವಾಗಿ ಬಂದಿತ್ತು ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಮಾಡಿದ್ದು ನಾನು ಆ್ಯಕ್ಚುಲಿ ಇದು. ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಸಣ್ಣ ಸಣ್ಣಗೆ ಹೆಚ್ಚಿರೋದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು. ಇಲ್ಲಿ ಎರಡೂ ಒಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದಾದಮೇಲೆ ಒಂದು 2 ಬಾಣಲೆನೂ ಇಟ್ಕೊಂಡು, ನಾನು ಫ್ರೈ ಮಾಡ್ಕೊಂಡಿದ್ದೆನಲ್ಲ ಅದೇ ಬಾಣಲೆಗೆ ನಾನು ಎಣ್ಣೆ ಹಾಕಿ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಗ್ರೇವಿಗೆ ಒಂದು ಕಡೆ ಬೇಸನೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ನಾನು ರುಬ್ಬಿಟ್ಕೊಂಡಿದ್ದೆನಲ್ಲ ಮಸಾಲ, ಅದನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಇಲ್ಲಿ ಇದನ್ನು ಸ್ವಲ್ಪ ಫ್ರೈ ಆಗ್ತಿದೆ, ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಇದು ಹಾಕ್ತಿದ್ದೀನಿ. ಇದಕ್ಕೆ ಎಳ್ಳು, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು. ಇದು ಫಸ್ಟ್ ಟೈಮ್ ಮಾಡಿದ್ದು. ಇವಾಗಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಇದು ಎಲ್ಲ ಕಡೆ, ಎಲ್ಲ ರೀಲ್ಸಲ್ಲಿ, ಶಾರ್ಟ್ಸಲ್ಲೆಲ್ಲ ಎಲ್ಲರೂ ಒಂದು ದಹಿ ಕ್ಯಾಪ್ಸಿಕಮ್ ಮಾಡೋದು ನೋಡಿದ್ದೀನಿ ನಾನು ವೀಡಿಯೋಸು. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಈ ಗ್ರೇವಿನೂ ಒಂದು ಕಡೆ ಕುದಿಸ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರು ಮತ್ತು ಜೀರಾ ಪೌಡರು, ಅರಿಶಿನ, ಧನಿಯಾ ಪೌಡರು ಹಾಕ್ತಾಯಿದ್ದೀನಿ. ಇದು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಸ್ವಲ್ಪ ನೀರು, ಇದು ಒಂದು ಕಡೆ ಫ್ರೈ ಆಗ್ತಿಲ್ಲ, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಎರಡೂ ಒಟ್ಟಿಗೆ ಮಾಡ್ತಾಯಿದ್ದೆ. ಲೇಟ್ ಆಗುತ್ತೆ ಸ್ವಲ್ಪ ಡಿನ್ನರ್ಗೆ. ಅದಕ್ಕೆ ಒಂಚೂರು ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಅಷ್ಟೇ. ಇದಕ್ಕೇನು ಜಾಸ್ತಿ ಏನೂ ಯೂಸ್ ಮಾಡ್ತಿಲ್ಲ ನಾನು, ಮಸಾಲ ಏನಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಕ್ವಾಂಟಿಟಿಲೇ ಮಾಡಿದ್ದೆ, ಅದು ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಅದಕ್ಕೆ ಇಲ್ಲಿ ಪನ್ನೀರ್ ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ದೆ, ಬೆಚ್ಚಗಿರೋ ನೀರಲ್ಲಿ. ಅದನ್ನು ಹಾಕ್ತೇನೆ. ಮಸಾಲ ಎಲ್ಲ ಹಾಕಿದ್ನಲ್ಲ, ಇದು ಚೆನ್ನಾಗಿ ಕುದಿಬೇಕೀಗ. ಈ ಕ್ಯಾಪ್ಸಿಕಮ್ದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕಿರಲಿಲ್ಲ ಆ್ಯಕ್ಚುಲಿ ಅದಕ್ಕೆ. ಮತ್ತು ಗ್ರೇವಿನೂ ಕುದೀತಾ ಇದೆಯಲ್ಲ, ಈಗ ನಾನು ಫ್ರೋಝನ್ ಪೀಸ್ ತಂದು ಇಟ್ಕೊಂಡಿರ್ತೀನಿ ಯಾವಾಗಲೂ. ಸೊ ಅದೇ ಹಾಕ್ತೆ. ಅದು ಲಾಸ್ಟಲ್ಲಿ ಹಾಕಿದ್ರೂ ಸಾಕು, 5 ಮಿನಿಟ್ಸಲ್ಲೇ ಬೆಂದೋಗುತ್ತೆ. ಅದೇನು ತುಂಬ ಹೊತ್ತೇನು ಬೇಯೋದು ಬೇಕಾಗಿಲ್ಲ. ಇದು ಗ್ರೇವಿ ಚೆನ್ನಾಗಿ ಕುದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಬೇಕಾದ್ರೆ ನೀವು ಕ್ರೀಮ್ ಯೂಸ್ ಮಾಡೋರು ಮೇಲೆ ಕ್ರೀಮ್ ಬೇಕಾದ್ರೆ ಹಾಕ್ಬೋದು. ಇನ್ನು ಸ್ವಲ್ಪ ನೀರು ನೋಡಿ ಹಾಕ್ಕೋಬೇಕು. ಉಪ್ಪು ಫಸ್ಟೇ ಹಾಕಿದ್ದೀನಿ, ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಇನ್ನೊಂದು ಸರ್ತಿ ಟೇಸ್ಟ್ ಮಾಡಿ ಮೇಲೆ ಹಾಕೋಣ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಒಂಚೂರು ಗರಂ ಮಸಾಲ ಹಾಕ್ತಾಯಿದ್ದೆ ಇಲ್ಲಿ. ಚೆನ್ನಾಗಿ ಕುದ್ಮೇಲೆ, ಬಟ್ ಎರಡೂ ತುಂಬ ಚೆನ್ನಾಗಿ ಬಂದಿತ್ತು ಹೇಳಬೇಕು ಅಂದರೆ. ಮೇಲಿನ ಸ್ವಲ್ಪ ಒಂಚೂರು ಸಕ್ಕರೆ ಹಾಕಿದೆ, ಆ್ಯಡ್ ಮಾಡಿದೆ, ಸ್ವಲ್ಪ ಸ್ವೀಟ್ನೆಸ್ ಕೊಡಲಿ ಅಂದ್ಬಿಟ್ಟು. ಇಲ್ಲಿ ದಹಿ ಕ್ಯಾಪ್ಸಿಕಮ್ಗೆ ಇಲ್ಲಿ ಮೊಸರನ್ನ ಬೀಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಆಫ್ ಮಾಡಿಬಿಡ್ಬೇಕು, ಆಫ್ ಮಾಡಿಬಿಟ್ಟು ಮೊಸರು ಹಾಕಬೇಕು, ಇಲ್ಲಾಂದರೆ ಒಡೆದೇ ಹೋಗುತ್ತೆ. ಹೆಂಗೆ ಹಾಕಿದ್ರೂ ಮೊಸರು ಒಡೆದೇ ಹೋಗುತ್ತೇನೆ. ಇದು ನಾನು ಆನ್ ಮಾಡಿದ್ದೆ, ಸೊ ಅದಕ್ಕೆ ಆ ಥರ ನಿಮಗೆ ಕಾಣ್ತಿದೆ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬಂತು, ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ದಹಿ ಕ್ಯಾಪ್ಸಿಕಮ್ಮು ಮತ್ತು ಮಟರ್ ಪನ್ನೀರ್ ಮಸಾಲ ಎರಡೂ ರೆಡಿ ಆಯಿತು. ಈಗ ಚಪಾತಿಗೆ ಒತ್ಕೊತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.